ಸೊ ಇವರು ನಮ್ಮ ಪುನೀತ್ ಹೇಳಿದಾಗೇನೆ ಇದೊಂದು ಮಿಕ್ಸ್ಚರ್ ಆಫ್ ಲವ್ ಆ್ಯಂಡ್ ಥ್ರಿಲ್ಲರ್ ಅಂತ ಏನು ಹೇಳಿದ್ರು. ಸೊ ಇದೊಂದು ನೀಟಾಗಿ ಬ್ಯಾಲೆನ್ಸ್ ಆಗಿರೋ ಕಥೆ ಅಂತ ನಾನು ಭಾವಿಸ್ತೀನಿ. ಸೊ ಇದು ಲವ್ ಅನ್ನೋದು ಒಂದು ಎಮೋಷನ್ ಅಷ್ಟೇ ಅದು. ಸೊ ಲವ್ ಇಲ್ಲದೆ ಯಾವ ಭಾವಗಳಾಗಲಿ ಯಾವ ಕಥೆನೂ ಮಾಡೋಕ್ಕೆ ನನ್ನ ಕೈಯಲ್ಲಿ ಆಗಲ್ಲ, ಅಂದರೆ ಅದು ಸಾಧ್ಯ ಕೂಡ ಇಲ್ಲ. ಸೊ ಹಾಗಾಗಿ ಲವ್ ಇಸ್ ಅ ಪಾರ್ಟ್ ಆಫ್ ದ ಸಿನಿಮಾ, ಬಟ್ ಮೇಜರ್ ನಿಮಗೆ ಆಚೆ ಕಡೆ ಕಾಣಿಸುವಂಥ ಟೆಕ್ಸ್ಚರ್ ಏನಿದೆ, ದ ಟೆಕ್ಸ್ಚರ್ ಈಸ್ ಓನ್ಲಿ ಆಫ್ ದ ಮೆಡಿಕಲ್. ಅಂದರೆ ಮೆಡಿಕಲ್ ಅಲ್ಲಿ ಏನು ನಡೀತಾ ಇದೆ, ಪ್ರಪಂಚ ಮಾತ್ರ ಮೆಡಿಕಲ್ ಆಗಿರುತ್ತೆ, ಬಟ್ ಭಾವನೆಗಳು ಮಾತ್ರ ಮನುಷ್ಯನ ಏನು ಕೋರ್ ಎಮೋಷನ್ಸ್ ಆಗಿರುತ್ತೆ. ಲವ್ ಆಗಲಿ, ಲವ್ ಅಂದ ತಕ್ಷಣ ಬರೀ ಒಂದು ಹುಡುಗ ಹುಡುಗಿ ಮಧ್ಯೆ ಇರೋವಂಥ ಲವ್ ಅಲ್ಲ, ಅದರಲ್ಲಿ ಇನ್ನೂ ಡೀಪ್ ಆಗಿರುವಂಥ ಒಂದು ಎಮೋಷನ್ ತುಂಬ ಸೂಕ್ಷ್ಮವಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ಹೇಳಲಿಕ್ಕೆ ಒಂದು ಪ್ರಯತ್ನ ಮಾಡ್ತೀವಿ. ಓಟು ಹೇಗೆ ಶುರುವಾಯಿತು ಅಂತ ಕೆಲವು ಮಾತುಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ರಾಘವ್ ಒಟ್ಟಿಗೆ ಆ್ಯಕ್ಚುಲಿ ಫಿಲಮ್ ಸ್ಕೂಲಲ್ಲಿ ಬ್ಯಾಚ್ಮೇಟ್ಸ್ ಆಗಿದ್ವಿ. ನಮ್ಮಿಬ್ಬರ ಫಿಲಮ್ ಟೇಸ್ಟ್ಗಳು ಒಂದೇ ಥರ ಇರೋದ್ರಿಂದ ಕೆಲವು ಕಿರುಚಿತ್ರಗಳನ್ನ ಮಾಡಿದ್ವಿ. ಅದಕ್ಕೆ ಭಾಳಷ್ಟು ಸಪೋರ್ಟ್ ಸಿಕ್ತು. ಅದಾದಮೇಲೆ ಇನ್ನು ಒಂದು ಹೊಸ ಥರದ ಏನಾದರೂ ಒಂದು ಕತೆ ಹೇಳಬೇಕು ಅನ್ನೋ ಒಂದು ಉತ್ಸಾಹದಿಂದ ಶುರು ಮಾಡಿರೋಂಥ ಒಂದು ಊಟು ಕತೆ. ಇದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಮಾಯಾ ಬಜಾರ್ ಡೈರೆಕ್ಟರ್ ನಿಮ್ಗೆ ಗೊತ್ತಿರುತ್ತೆ, ರಾಧಾಕೃಷ್ಣ ರೆಡ್ಡಿ ಅವರು ತುಂಬ ಚೆನ್ನಾಗಿ ಕತೆಗಳು ಬರೀತಾರೆ, ಒಳ್ಳೆಯ ಸ್ನೇಹಿತರು ಕೂಡ. ಸೊ ಅವ್ರು ಹಾಗಾಗಿ ಅವರು ಫೋನ್ ಮಾಡಿ ಡಿಸ್ಕಷನ್ ನಡೀತಾ ಇತ್ತು ನಮ್ಮದು ಅವರ ಮಧ್ಯದಲ್ಲಿ. ಸರಿ, ಯಾವ ಕತೆ ಬಂದಿದ್ದೀರಾ ಅಂತ. ಅವರು 3-4 ಕತೆ ಹೇಳೋರು. ನೀವೇನು ಮಾಡ್ತಾ ಇದ್ದೀರಾ ಅಂದಾಗ ಓಟು ಅಂತ ಒಂದು ಮೆಡಿಕಲ್ ಥ್ರಿಲ್ಲರು ಲವ್ ಸ್ಟೋರಿ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ದೆ. 1 ವರ್ಷ ಬಿಟ್ಕೊಂಡು ಮತ್ತೆ ಫೋನ್ ಮಾಡಿದ್ರು. ಅವರು 3-4 ಬೇರೆ ಬೇರೆ ಕತೆಗಳು ಹೇಳಿದ್ರು. ನಾನು ಕೇಳಿದ್ರೆ ನಾನು ಅದೇ ಉತ್ತರ ಕೊಟ್ಟೆ, ಓಟು ಇನ್ನೂ ಮಾಡ್ತಾನೆ ಇದ್ದೀನಿ ಅಂತ. ಈಗ 3 ವರ್ಷ ಬರೆದಿದ್ದೀವಿ ಈ ಕತೆ. ಅದಾದಮೇಲೆ ಫೈನಲಾಗಿ 18 ಡ್ರಾಫ್ಟ್ಗಳು ಆದಮೇಲೆ ನಮಗೆ ಓಕೆ ಚೆನ್ನಾಗಿ ಬಂದಿದೆ ಈ ಕತೆ ಅನ್ನುವಂಥ ಒಂದು ಸ್ಟೇಜ್ ಬಂದಾಗ ಮತ್ತೆ ಇವರು ರಾಧಾಕೃಷ್ಣ ಅವ್ರು ಫೋನ್ ಮಾಡಿ, ಸರ್ ಮುಗೀತಾನೆ ಮೋಟು ಅಂತ ಕೇಳಿದ್ರು. ರಾಧಾ ಅವರೇ ಮುಗಿದಿದೆ, ಈಗ ಕಳಿಸಿ ಸರ್ ಒಂದ್ಸರಿ ಓದೋಣ ಅಂತ ಹೇಳಿದ್ರು. ಸೊ ಅವರು ಓದಿ ತುಂಬ ಇಷ್ಟಪಟ್ಟು ಅವರೇ ಖುದ್ದಾಗಿ, ಸರ್ ಇದು ಕತೆ ಡಿಫ್ರೆಂಟ್ ಆಗಿದೆ, ಇದಕ್ಕೆ ಅಪ್ಪು ಸರ್ ಹತ್ರ ನಾನು ಮಾತಾಡ್ತೀನಿ ಅಂತ ಹೇಳಿ ಅವರೇ ನರೇಟ್ ಮಾಡೋದು. ತುಂಬ ಚೆನ್ನಾಗಿ ನರೇಟ್ ಮಾಡ್ತಾರೆ. ನಾವು ಪ್ರಾಬ್ಲಿ ಅಷ್ಟು ಚೆನ್ನಾಗಿ ನರೇಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಅವರೇ ನರೇಟ್ ಮಾಡಿ ಮತ್ತೆ ಕರೆಸ್ಕೊಂಡು ಅಪ್ಪು ಸರ್ಗೆ ಪರ್ಸ್ನಲ್ ಆಗಿ ಇಷ್ಟ ಆಗಿದ್ದಂಥ ಒಂದು ಕತೆ. ಮತ್ತು ನನಗೆ ನೆನಪಿರೋ ಹಾಗೆ ಅಪ್ಪು ಸರ್ನ ನಾನು ಮೊದಲನೇ ಸರಿ ಕೇಳಿದೆ, ಸರ್ ನಿಮ್ಗೆ ಏನು ಇಷ್ಟ ಆಯಿತು ಈ ಕಥೆಯಲ್ಲಿ ಅಂತ. ಅವರು ಈ ಕತೆ ಯಾವುದು ಟೆಂಪ್ಲೇಟಲ್ಲಿ ಕೂರ್ತಾ ಇಲ್ಲ, ಇದು ಏನೋ ಹೊಸದಾಗಿದೆ, ಇದು ಮುಂಚೆ ಯಾವುದು ಕೇಳಿದಂಥ ಒಂದು ಕತೆ ಥರ ಇಲ್ಲ. ರಾಧಾ ಅವರು ಇದ್ರು, ರಾಧಾ ಈ ಕಥೆನ ಹೇಳಬೇಕು, ದಿಸ್ ಡಿಸರ್ವ್ಸ್ ಟು ಬಿ ಟೋಲ್ಡ್ ಅಂತ ಹೇಳಿದರು. ಸೊ ಐ ಥಿಂಕ್ ದಟ್ಸ್ ವಾಟ್ PRK ರೆಪ್ರೆಸೆಂಟ್ಸ್. ಹೊಸ ಕಥೆಗಳನ್ನ ಪ್ರೇಕ್ಷಕರ ಮುಂದೆ ತರಬೇಕು ಅಂತ ಒಂದು ಪ್ರಯತ್ನ. ಸೊ ಹೀಗೆ ಶುರುವಾಗಿತ್ತು ನಮ್ಮ ಒಟ್ಟು. ಮತ್ತು ಇವತ್ತು ಇಲ್ಲಿ ನಿಂತಿದ್ದೀವಿ. ಅಶ್ವಿನಿ ಮೇಡಮ್ ಅವರು, ಆಶಿಕಾ ಅವರು, ಪ್ರವೀಣ್ ಅವರು ಇವರೆಲ್ಲರೂ ಸೇರಿ ಸಪೋರ್ಟ್ ಕೊಟ್ಟು ನಮಗೆ ಈ ಸ್ಟೇಜ್ವರೆಗೂ ತಂದಿರೋಂಥ ಒಂದು ಓಟು ಸಿನಿಮಾ. ಏನಾದರೂ ಪ್ರಶ್ನೆಗಳಿದೆ? ಸರ್ ಫಸ್ಟ್ ಸ್ಕೆಡ್ಯೂಲ್ವರೆಗೂ ಇದ್ದರು. ಫಸ್ಟ್ ಸ್ಕೆಡ್ಯೂಲು ಅವರಿಗೆ ಸಿನಿಮಾಟೋಗ್ರಫಿ ಮೇಲೆ ತುಂಬ ಇಂಟ್ರೆಸ್ಟ್ ಇತ್ತು. ಅವರೇ ಪರ್ಸ್ನಲ್ ಆಗಿ ಯಾವ ಥರ ಕ್ಯಾಮ್ರಾಸ್ ಯೂಸ್ ಮಾಡಬೇಕು, ಮತ್ತು ಲೊಕೇಶನ್ಸ್ ಎಲ್ಲ ಎಷ್ಟೇ ಕಷ್ಟ ಇದೆ ಲೊಕೇಶನ್ಸ್ ಅಂದ್ರೂ ಹಿ ವಾಸ್ ವೆರಿ ಸಪೋರ್ಟೆಡ್. ಫಸ್ಟ್ ಸ್ಕೆಡ್ಯೂಲ್ವರೆಗೂ ಇದ್ದರು. ಮತ್ತು ನಮಗೆ ಗೊತ್ತಿಲ್ಲದಂಗೆ ಪ್ರವೀಣ್ ಸರ್ ಹೇಳ್ದಂಗೆ ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತಾ ಇದ್ರು. ಹೊಸ ಡೈರೆಕ್ಟರ್ಸ್ ಅಲ್ವಾ, ಏನು ಸಪೋರ್ಟ್ ಬೇಕಾಗತ್ತೆ ಅನ್ನೋಂಥದ್ದು ದಿನ ಪ್ರತಿನಿತ್ಯ ನೋಡ್ತಾ ಇದ್ರು. ಫುಟೇಜ್ ನೋಡಿ ತುಂಬ ಇಷ್ಟಪಟ್ಟಿದ್ರು. ಸೊ ಫಸ್ಟ್ ಸ್ಕೆಡ್ಯೂಲ್ವರೆಗೂ ಇದ್ದರು. ಮತ್ತು ಅದಾದಮೇಲೆ ಹಲೋ, ಸೊ ಮತ್ತೆ ಅಶ್ವಿನಿ ಮೇಡಮ್ ಅವರು, ಸತೀಶ್ ಅವರು, ಸ್ವಾಮಿ ಸರ್ ಇವರೆಲ್ಲ ಸೇರಿ ಸಪೋರ್ಟ್ ಮಾಡಿ ನಮಗೆ ಯಾವುದೇ ಲೊಕೇಶನ್ ಕೇಳಲಿ, ಯಾವುದೇ ಆದಂಥ ಒಂದು ಟೆಕ್ನಿಕಲ್ ಎಕ್ವಿಪ್ಮೆಂಟ್ ಕೇಳಲಿ ಬಹಳ ಪೇಷಂಟಿಂದ ಪ್ರೋತ್ಸಾಹ ನೀಡಿ ಮುಗಿಸಿರುವಂಥ ಒಂದು ಸಿನಿಮಾ. ಮಾಧ್ಯಮದವರಿಗೆ ಹಾಗೂ ಚಿತ್ರರಂಗದ ತಂಡಕ್ಕೆ ನಮಸ್ಕಾರ. ನನ್ನ ಹೆಸರು ವಿಮಾನ್ ರಾಧಾಕೃಷ್ಣ. ಸೊ ಇದು ಓಟು ನನ್ನ 2ನೇ ಸಿನಿಮಾ. ಸ್ವಲ್ಪ ನರ್ವಸಾಗಿದ್ದೀನಿ. ಸೊ ಈ ಸಿನಿಮಾ ಒಂದು ಹಾಡಿದೆ, ಆ್ಯಕ್ಚುಲಿ 2 ಹಾಡಿದೆ. ಸೊ ಬಟ್ ಒಂದು ಅತಿ ಶೀಘ್ರದಲ್ಲೇ ರಿಲೀಸ್ ಆಗ್ತಿದೆ. ಸಂಜೀತ್ ಹೆಗಡೆ ಮತ್ತು
ಜಯಂತ್ ಕಾಯ್ಕಿಣಿ ಸರ್ ಬರ್ತಿದ್ದಾರೆ ಹಾಡು. ಸೊ ಒಬ್ಬರೇ ಬರ್ತಿದ್ರು. ಸೊ ಹಾಗೂ ಸೊ ಥ್ಯಾಂಕ್ ಯು ಫಾರ್ ರಿಸೀವಿಂಗ್ ದ ಟ್ರೇಲರ್ ಲೈಕ್ ಸೋ ವೆಲ್. ಸೊ ಭಾಳ ಖುಷಿ ಆಗ್ತಿದೆ. ಸಡನ್ ಆಗಿ ಕೊಟ್ಟಿದ್ದಾರೆ. ಸರ್ ಫ್ಲಾಶ್ ಅಣ್ಣ, ಫ್ಲಾಶ್ ಇಡ್ಸಿ ಅಣ್ಣ, ಮೋಕ್ಷಣ ಫ್ಲಾಶ್ ಈ ಹೃದಯ ಜಾರಿದೆ. ಈ ಹೃದಯ ಜಾರಿದೆ, ನಿನ್ನ ಕಣ್ಣು ಹಾರಿದೆ, ನಾನೆಂದು ಕಾಣದ ಬಿರುಗಾಳಿ ಬೀಸಿದೆ. ಸೊ ನರ್ವಸ್ ಅಲ್ಲಿ ಸ್ವಲ್ಪ ಶೇಕ್ ಆಗ್ತಿದ್ದಾರೆ. ಸೊ ಚಿತ್ರ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಕತೆ ಹಾಗೂ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ. ಪ್ರವೀಣ್ ಸರ್ ಆಗಲಿ, ಆಶಿಕ್ ಅವರಾಗಲಿ, ರಾಘವ್ ಅವರಾಗಲಿ, ಪ್ರಕಾಶ್ ಬೆಳವಡಿ ಆಗಲಿ, ಪುನೀತ್ ಅವರಾಗಲಿ. ಸೊ ಐ ಥಿಂಕ್ ನಮ್ಮ ಡೈರೆಕ್ಟರ್ಸ್ ವಾಸ್ ಕೈಂಡ್ ಎನಫ್ ಟು ಗಿವ್ ದ ಫ್ರೀಡಮ್ ಟು ಮೇಕ್ ಮ್ಯೂಸಿಕ್. ಐ ಥಿಂಕ್ ದಟ್ ವಾಸ್ ದ ಮೇನ್ ಥಿಂಗ್ ಫಾರ್ ಎನಿ ಮ್ಯೂಸಿಷಿಯನ್. ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ಇರೋರಿಗೆ ಸ್ವತಂತ್ರ ತುಂಬಾ ಬೇಕಾಗುತ್ತೆ. ಸೊ ನಾನು ಮೊದಲನೇದಾಗಿ ಹೇಳಕ್ ಬಂದಿರೋ ವಿಚಾರ ಇವಾಗ ಹೇಳ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಅಶ್ವಿನಿ ಮ್ಯಾಮ್ ಫಾರ್ ದಿಸ್ ಆಪರ್ಚುನಿಟಿ ಅಂಡ್ ಥ್ಯಾಂಕ್ ಯು ಟು ಮೈ ಡೈರೆಕ್ಟರ್ಸ್. ಸೊ ಒಂಥರ ರಿವರ್ಸ್ ಫೀಲ್ ಬ್ಯಾಕ್. ಸೊ ಸಾರಿ. ಬಹಳಷ್ಟು ಮಕ್ಕಳ ರಂಗಭೂಮಿ ಪೋಸ್ಟರ್ಸ್ ಏನೋ ಡಿಸೈನ್ ಮಾಡ್ತಾ ಇದ್ದೆ, ಸಣ್ಣ ಪುಟ್ಟ ಕೆಲಸಗಳು ಮಾಡಿದಾಗ ಅನ್ಡಿಸರ್ವಿಂಗ್ಲಿ ವೆರಿ ಹ್ಯೂಜ್ ರಿವಾರ್ಡ್ ಅನ್ನಿಸ್ತು ನನಗೆ ಈ ಆಫರ್ ಬಂದಾಗ. ಸೊ ತುಂಬಾನೇ ಗ್ರ್ಯಾಟಿಟ್ಯೂಡ್ ಇತ್ತು ಈ ಸಿನಿಮಾ ಅವಕಾಶ ಬಂದಾಗ. ಮತ್ತೆ ಓಟು ಸಿನಿಮಾ ಆಗಿ ನನಗೆ ಆಫ್ಟರ್ ಒನ್ ಪಾಯಿಂಟ್ ಬಹಳ ಖುಷಿ ಆಗುತ್ತೆ ಬರೋದು ಸೆಟ್ಗೆ. ಅಂದರೆ ನಾವೆಲ್ಲ ವಿ ಆಲ್ ಬಿಕಮ್ ವೆರಿ ಗುಡ್ ಫ್ರೆಂಡ್ಸ್. ಸಿರಿ ಆಗ್ಬೋದು, ಆಶಿಕ್ ಆಗ್ಬೋದು, ಪ್ರವೀಣ್ ಅವ್ರು ಆಗ್ಬೋದು, ಅಥವಾ ಇವರಿಬ್ರು ಆಗ್ಬೋದು. ಅಂದರೆ ಆಫ್ಟರ್ ಒನ್ ಪಾಯಿಂಟ್ ಎಷ್ಟು ಮಟ್ಟಿಗೆ ಅಂದರೆ ನೀವೆಲ್ಲ ದೂರ ಕೂತ್ಕೊಳ್ಳಿ ಅನ್ನೋರು, ಅಂದರೆ ತುಂಬ ನಗ್ತಾ ಇರ್ತೀರ ಇಲ್ಲಿ ಅಂತ. ಸೊ ತುಂಬ ಮಜಾ ಇತ್ತು ನಮಗೆ ಅಂದರೆ ಸೆಟ್ಟಿಗೆ ಬರೋದು. ತುಂಬ ಖುಷಿಯಾಗಿ ಫಿಲ್ಮ್ ಮಾಡಿದ್ದೀವಿ ಆ್ಯಂಡ್ ತುಂಬ ಹೊಸ ಥರ ಇದೆ. ಆ್ಯಂಡ್ ಸ್ಕ್ರಿಪ್ಟ್ ಓದ್ದಾಗಿಂದನೂ ದಿಸ್ ಇಸ್ ಅ ವೆರಿ ಬ್ಯೂಟಿಫುಲಿ ರಿಟರ್ನ್ ಆ್ಯಂಡ್ ವೆರಿ ಸೆನ್ಸಿಟಿವ್ ಸ್ಕ್ರಿಪ್ಟ್ ಅಂತ ನನಗೆ ಅನಿಸಿತ್ತು. ಆ್ಯಂಡ್ ಐ ಆಮ್ ಶೋರ್ PRK ಪ್ರೊಡಕ್ಷನ್ ಅವರ ಲೆಗಸಿ ನೋಡಿದ್ರೆ ದ ಲಾಸ್ಟ್ 9 ಫಿಲ್ಮ್ಸ್ ವಾಟ್ ಎವರ್ ದೇ ಹ್ಯಾವ್ ಡನ್, ಅವರು ಯಾವಾಗಲೂ ಈ ಥರದ ಒಂದು ಎಕ್ಸ್ಪೆರಿಮೆಂಟಲ್ ಮತ್ತೆ ಒಂದು ಹೊಸ ಅಪ್ರೋಚ್ ಅಲ್ಲಿ ನಿಂತಿರುವಂತಹ ಸಿನಿಮಾಗಳಿಗೆ ಎಂಕರೇಜ್ ಮಾಡ್ತಾ ಇದ್ದಾರೆ. ಸೊ ಈ ಸಿನಿಮಾದ ಗೆಲುವು ಕೂಡ ಈ ಥರದ ಪೈಪ್ಲೈನ್ ಅಲ್ಲಿ ಇರುವ ಇನ್ನೊಂದಷ್ಟು ಸಿನಿಮಾಗಳಿಗೆ ಎಂಕರೇಜ್ಮೆಂಟ್ ಆಗುತ್ತೆ. ಸೊ ವಿಚ್ ಇಸ್ ವೈ ಐ ಥಿಂಕ್ ನಿಮ್ಮೆಲ್ಲರ ಸಪೋರ್ಟ್, ಪ್ರೀತಿ ಎಲ್ಲವೂ ಬೇಕು. ಓಟುನ ನೋಡಿ ಗೆಲ್ಲಿಸಿ. ಥ್ಯಾಂಕ್ ಯು.